ಹೇಳ್ದಂಗೆ ದುಡ್ಡು ಬೇಕೇ ಬೇಕು ಪಾಲಿಟಿಕ್ಸ್ಗೆ. ಪ್ರಶ್ನೆ ಬರೋದು ಎಷ್ಟು ದುಡ್ಡು ಬೇಕು. ನಾವಿವತ್ತಿನ ದಿನ ಎಲ್ಲ ಕಡೆ ಸಮಾನತೆ ಸಭೆಗಳು ಮಾಡಿ ನಮಗೆ ಜನ ಏನು ಹೇಳ್ತಾರೆ, ಸಭೆಗೆ ಬಂದ ಮುಖಂಡರು ಲೀಡರ್ಸ್ಗಳು ಏನು ಹೇಳ್ತಾರೆ ಅಂದರೆ, ಈ ಪಕ್ಷಗಳು ನಾವು ವೋಟ್ ಹಾಕ್ತಿರೋದು ಅವ್ರ ಮೇಲೆ ನಂಬಿಕೆಯಿಂದ ಅಲ್ಲ, ಅನಿವಾರ್ಯತೆಯಿಂದ ವೋಟ್ ಹಾಕ್ತಾ ಇದ್ದೀವಿ, ನೀವು ಒಂದು ಪರ್ಯಾಯ ಕಟ್ಟಿ ನಾವು ಖಂಡಿತ ನಿಂತ್ಕೊತೀವಿ. ನಾವು ಇವತ್ತಿನ ದಿನ ಜನರಿಗೆ ಕೆಲಸದ ಮುಖಾಂತರ ನಮಗೆ ವೆಂಕಟಾಚಲಪತಿ ತಮ್ಮ ನಮಗೆ ಬಾಡಿಗೆ ಕಟ್ಟೋದೇ ಕಷ್ಟ ಆಗಿದ್ದರೆ, ನಮಗೆ ನಮ್ಮ ಸಂಸಾರ ನೋಡ್ಕೊಳ್ಳೋದೇ ಕಷ್ಟ ಆಗಿದ್ದರೆ ನಾವು ಕ್ಯಾಂಡಿಡೇಟ್ ಆಗೋದು ಕಷ್ಟ ಆಗೇ ಆಗತ್ತೆ. ಬಟ್ ಒಂದು ಮಟ್ಟಿಗೆ ನಾವು ಒಂದು ರೀತಿ ನಮ್ಮ ಲೈಫ್ ನೋಡಿಕೊಂಡು ನಾವು ಅದಕ್ಕಿಂತ ಜಾಸ್ತಿ ಸಮಾಜಕ್ಕೆ ಏನಾದ್ರು ಮಾಡ್ಬೋದಂದರೆ ರೀಚ್ ಮಾಡ್ಬೋದು, ಪ್ರಚಾರ ಮಾಡ್ಬೋದು, ಸೇವೆ ಮಾಡ್ಬೋದು ಅಂದರೆ ಜನರು ನಮ್ಗೆ ಅವಕಾಶ ಕೊಡ್ತಾರೆ. ಈ ಪಕ್ಷಗಳಿಂದ ಕರಪ್ಟೆಡ್ ಆಗ್ಬಿಟ್ಟಿದೆ. ಅದು 140 ವರ್ಷದಿಂದ ಆಗಿರ್ಬೋದು ಅಥವಾ 45 ವರ್ಷದಿಂದ ಆಗಿರ್ಬೋದು, ಅದು ಗೊತ್ತಿದೆ. ಅವರಿಂದ ಬರೀ ದುಡ್ಡೇ ನಿರೀಕ್ಷೆ ಮಾಡ್ತಾರೆ. ಆದರೆ ನಮ್ಮ ಕ್ಯಾಂಡಿಡೇಟ್ಸಿಂದ ಕೆಲಸ ನಿರೀಕ್ಷೆ ಮಾಡ್ತಾರೆ, ನಮಗೂ ಅವಕಾಶ ಕೊಡ್ತಾರೆ. ನಾವು ಅಂಥ ಕ್ಯಾಂಡಿಡೇಟ್ಸ್ ಇಡಬೇಕು, ಅಂಥ ಕಾನ್ಫಿಡೆನ್ಸ್ ಬರಬೇಕು ಅಂತ ನಮ್ಮ ಕಾಂಶಿರಾಮ್ಜಿ ಹೇಳ್ತಾರೆ. ಮೊದಲು ನಾವು ಸೋಲ್ತೀವಿ, ಆಮೇಲೆ ನಾವು ಸೋಲಿಸ್ತೀವಿ, ಆಮೇಲೆ ನಾವು ಗೆಲ್ತೀವಿ. ಸೊ ಆ ದಿಕ್ಕಿನಲ್ಲಿ ನಾವು ಕೂಡ ಅಲ್ಲಿ ನಿಂತು ಕ್ಯಾಂಡಿಡೇಟ್ ಇಟ್ಟು ಫೈಟ್ ಮಾಡೋಣ, ಜನರ ಮುಂದೆ ಹೋಗೋಣ. ನಮ್ಮ ಕ್ಯಾಂಡಿಡೇಟ್ಸ್ ಇದ್ದಾರೆ, ಅದು ಬರೀ ಒಂದು ಕೋಲಾರಿಂದ ಮಾತ್ರ ನಿಂತ್ಕೊಳ್ಳೋಕ್ಕಾಗಲ್ಲ. 224 ಕಡೆ ನಿಂತ್ಕೊಂಡು ನಾವು ಎಲ್ಲ ರೀತಿ ಫೋರ್ಸ್ ಪುಷ್ ಮಾಡಿ ಕಟ್ಟಿದ್ರೆ 2027ನಲ್ಲಿ ಬೃಹತ್ತಾದ ಒಂದು ಲಾಂಚ್ ಮಾಡಿದ್ರೆ ನಮಗೂ ಕಾನ್ಫಿಡೆನ್ಸ್ ಬರುತ್ತೆ. ಜನ ಇವತ್ತಿನ ದಿನ ಇದೇನು ಕಾಯ್ತಾ ಇದ್ದಾರೆ, ನಮಗೆ ಬೇರೆ ಒಂದು ಆಲ್ಟರ್ನೇಟಿವ್ ಬೇಕು, ನಮ್ಮ ಪರ್ಯಾಯ ಬೇಕು, ನಮ್ಮ ಬದುಕಿಗೆ ಏನೋ ಒಳ್ಳೇದಾಗಬೇಕು ಅಂತ ನಾವು ಇಟ್ಟರೆ ಜನ ಅದನ್ನು ತಿರಸ್ಕಾರ ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಅವರು ಕೂಡ ನಮಗೆ ನಿಂತ್ಕೊಳ್ತಾರೆ. ಇವತ್ತು ಅವ್ರ ಮೇಲೆ ತಪ್ಪು ಹಾಕೋಕ್ಕಾಗಲ್ಲ ನಾವು, ಯಾಕಂದರೆ ಅವ್ರಿಗೆ ಆಪ್ಷನ್ಸ್ ಇಲ್ಲ. ಭಾಳ ಜನ ಹೇಳ್ತಾರೆ ನೀವು ದುಡ್ಡು ತೊಗೊಂಡು ನೀವು ದುಡ್ಡು ತೊಗೋಬೇಡಿ ಅಂತ. ಅವ್ರು ತೊಗೊಳ್ತಾರೋ ಬಿಡ್ತಾರೋ, ಒಳ್ಳೆ ಆಪ್ಷನ್ಸ್ ಇದ್ದರೆ ಅಲ್ವಾ ಅವ್ರು ಆಯ್ಕೆ ಮಾಡೋಕ್ಕಾಗೋದು. ನಾವು ಒಳ್ಳೆ ಆಪ್ಷನ್ಸ್ ಇಡೋಣ, ಅವ್ರ ಮೇಲೆ ಟ್ರಸ್ಟ್ ಇಡೋಣ, ನಮಗೂ ಖಂಡಿತ ಬದಲಾವಣೆ ಆಗುತ್ತೆ ಅಂತ ನಂಬಿಕೆ ಇದೆ.